ಸಜ್ಜನ ಬಂಧುಗಳೇ, ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆಗೆ ನಿಮ್ಮದೊಂದು ಲೈಕ್ ಇರಲಿ. ನೋವಿನ ಜೊತೆ ಬದುಕು. ಕೆಲವೊಮ್ಮೆ ಏನು ತಪ್ಪು ಮಾಡದೇ ಇದ್ರೂ ಜೀವನವೇ ಶತ್ರುವಿನಂತೆ ವರ್ತಿಸ್ತದೆ. ನಗಬೇಕಾದ ಸಮಯದಲ್ಲೂ ಅಳುವಷ್ಟೇ ಮನಸ್ಸು ಬಯಸ್ತದೆ. ಎಲ್ಲರ ಜೊತೆ ಇದ್ದರೂ ಒಂಟಿತನವೇ ಸುತ್ತಿಕೊಳ್ತದೆ. ಮನದೊಳಗಿರುವ ನೋವು ಯಾರಿಗೂ ಅರ್ಥವಾಗುವುದೇ ಇಲ್ಲ. ಇದೇ ಜೀವನ. ಇಲ್ಲಿ ಯಾರು ಯಾರಿಗೋಸ್ಕರ ಹುಟ್ಟಿಲ್ಲ. ಕಷ್ಟ ಸುಖ ಏನೇ ಬಂದರೂ ನಾವೇ ಅನುಭವಿಸಬೇಕು. ನಾವು ಹೇಗೆ ಬಾಳಬೇಕೆಂಬುದನ್ನು ನಾವೇ ನಿರ್ಧಾರ ಮಾಡಬೇಕು. ಇಲ್ಲಿ ಯಾವುದು ಶಾಶ್ವತವಲ್ಲ, ಎಲ್ಲರೂ ತಾತ್ಕಾಲಿಕ. ಭಗವಂತ ಬರೆದಿರುವ ಹಣೆಬರಹ. ಹೊಟ್ಟೆಪಾಡಿಗಾಗಿ ದುಡಿಯುವ ಯಾವ ವೃತ್ತಿಯನ್ನು ಕನಿಷ್ಠವಾಗಿ ಪರಿಗಣಿಸಬೇಡಿ. ಪ್ರತಿ ಕೆಲಸಕ್ಕೂ ಅದರದೇ ಆದ ವೃತ್ತಿ ಗೌರವ ಇದ್ದೇ ಇರ್ತದೆ. ದುಡಿದು ತಿನ್ನುವವರ ಬೆವರಿಗೆ ಬೆಲೆ ಜಾಸ್ತಿ. ಯೋಚಿಸಿ ನೋಡಿದ್ರೆ ನಾವು ಅಂದುಕೊಂಡ ಹಾಗೆ ಯಾರು ಕೂಡ ಇರೋದಿಲ್ಲ. ಜನರ ಮೆಚ್ಚುಗೆಯಂತೆ ಬದುಕಬೇಕಾದ್ರೆ ನೂರಾರು ನಾಟಕವನ್ನು ಆಡಲೇಬೇಕು. ಆದರೆ ದೇವರ ಮೆಚ್ಚುಗೆಯಂತೆ ಬದುಕಲು ನಮ್ಮ ಒಳ್ಳೆತನ ಹೊಂದಿದ್ರೆ ಸಾಕು. ಬದುಕಿನಲ್ಲಿ ಅನುಭವ ಹೆಚ್ಚಾದಂತೆ ಮನಸ್ಸು ಮೌನವನ್ನೇ ಹೆಚ್ಚಾಗಿ ಬಯಸ್ತದೆ. ಒಂಟಿಯಾಗಿದ್ರೂ ಪರವಾಗಿಲ್ಲ, ಆದರೆ ಸಮಯಕ್ಕೆ ತಕ್ಕಂತೆ ಬದಲಾಗುವ ಜನರ ಸಹವಾಸ ಬೇಡ. ದೇವರು ಕೆಲವೊಂದು ಬಾರಿ ಎಲ್ಲವನ್ನೂ ನಾಶವಾಗಲು ಬಿಡುತ್ತಿದ್ದಾರೆ ಅಂದ್ರೆ ಭಯಪಡಬೇಡಿ. ಯಾಕಂದ್ರೆ ಆತನು ನಮಗೆ ಹೊಸ ಮಾರ್ಗವನ್ನು ಏರ್ಪಡಿಸುತ್ತಾನೆ. ಪರಿಸ್ಥಿತಿಯನ್ನು ಬದಲಿಸುವುದು ಕಷ್ಟವಾದಾಗ ಮನಸ್ಥಿತಿಯನ್ನು ಬದಲಿಸಿಕೊಳ್ಳುವುದು ಬಹಳ ಉತ್ತಮ. ಮನುಷ್ಯ ಎಷ್ಟೊಂದು ವಿಚಿತ್ರ. ತಾನು ಅಂದುಕೊಂಡಂತೆ ಆದ್ರೆ ದೇವರಿದ್ದಾನೆ ಅನ್ನುತ್ತಾನೆ. ಒಂದು ವೇಳೆ ಅಂದುಕೊಂಡಂತೆ ಆಗದಿದ್ದರೆ ದೇವರೇ ಇಲ್ಲ ಎನ್ನುತ್ತಾನೆ. ಆದರೆ ಯಾವತ್ತೂ ಕೂಡ ನಾನು ಅಂದುಕೊಂಡಿರುವುದು ಯೋಗ್ಯನೋ ಅಥವಾ ಅಯೋಗ್ಯನೋ ಎಂದು ಯೋಚಿಸೋದಿಲ್ಲ. ಯಾವಾಗ ಮನುಷ್ಯನಿಗೆ ತನ್ನ ಶಕ್ತಿಯ ಬಗ್ಗೆ ಅಹಂಕಾರ ಬರ್ತದೆಯೋ ಅಂದೇ ಅವನ ಪತನದ ಆರಂಭವಾಗ್ತದೆ. ನೆನಪಿರ್ಲಿ, ಸಮುದ್ರದ ಅಲೆಗಳು ಎಷ್ಟೇ ಎತ್ತರಕ್ಕೆ ಬಿದ್ದರೂ ಮತ್ತೆ ಸಮುದ್ರವನ್ನು ಸೇರಬೇಕು. ಒಳ್ಳೆಯ ಯೋಚನೆಗಳು ಯಾವಾಗಲೂ ಒಳ್ಳೆಯ ಫಲಿತಾಂಶವನ್ನೇ ಕೊಡ್ತವೆ. ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸಿ. ನಗುವಿನ ಹಿಂದೆ ನೋವು ಇದ್ದರೂ ಪರವಾಗಿಲ್ಲ, ನಂಬಿಕೆಯ ಹಿಂದೆ ಮೋಸ ಇರಬಾರ್ದು. ಖುಷಿಗಾಗಿ ಎಲ್ಲರೊಂದಿಗೂ ಬದುಕು, ನೆಮ್ಮದಿಗಾಗಿ ಏಕಾಂಗಿಯಾಗಿ ಬದುಕು. ಬೇರೆಯವರಿಂದ ನಿರೀಕ್ಷಿಸುವ ಸುಖ ಮರಳಿನ ಮೇಲೆ ಬರೆದ ಅಕ್ಷರದಂತೆ ಅಳಿಸಿ ಹೋಗ್ತದೆ. ಆದರೆ ನಿನ್ನ ಆತ್ಮತೃಪ್ತಿಯಿಂದ ಪಡೆಯುವ ಆನಂದ ಎಂದಿಗೂ ಮರೆಯಾಗದು. ನಿನ್ನ ಖುಷಿಗೆ ಬೇರೆಯವರು ಕಾರಣವಾಗದಿರಲಿ, ಅದು ನಿನ್ನ ಸ್ವಭಾವವಾಗಲಿ. ಆಡಿರುವ ಮಾತನ್ನ ಆಡಿರುವ ವ್ಯಕ್ತಿ ಮರಿಬಹುದು, ಕೇಳಿಸಿಕೊಂಡು ನೋವು ಪಡ್ತಿರೋ ಮನಸ್ಸು ಯಾವತ್ತೂ ಮರೆಯಲ್ಲ. ಶ್ರೀಕೃಷ್ಣ ಹೇಳ್ತಾರೆ, ನಿಂದಿಸಲಿ, ನೋಯಿಸಲಿ, ಶಪಿಸಲಿ, ಬೇಕಾದ್ರೆ ಮನ ಬಂದಂತೆ ಕೂಗಾಡಲಿ, ನೀನು ಸುಮ್ಮನಿದ್ದು ಬಿಡು. ಅವರವರ ಕರ್ಮಫಲ ಅವರವರ ಜೀವನಕ್ಕೆ ದೊರೆತೇ ದೊರೆಯುತ್ತದೆ. ಯಾರು ನೋಡುತ್ತಿಲ್ಲವೆಂದು ತಪ್ಪು ಮಾಡಬೇಡ. ಕಾಲದ ಪ್ರತಿಯೊಂದು ಕ್ಷಣವೂ ನಿನ್ನ ಕರ್ಮಕ್ಕೆ ಸಾಕ್ಷಿಯಾಗಿರ್ತದೆ. ನೀನು ಬಿತ್ತಿದ ಬೀಜವೇ ನಿನಗೆ ಮರವಾಗಿ ಫಲ ನೀಡುವಂತೆ ನೀನು ಮಾಡಿದ ಒಳ್ಳೆಯ ಕೆಲಸಗಳು ಒಂದು ದಿನ ನಿನ್ನ ಕಷ್ಟ ಕಾಲಕ್ಕೆ ಶ್ರೀರಕ್ಷೆ ಆಗ್ತದೆ. ಯಾರನ್ನು ನೀನು ಯೋಗ್ಯರೆಂದು ನಂಬಿದ್ರು ಸಮಯ ಬಂದಾಗ ಅವರವರ ಯೋಗ್ಯತೆ ತಿಳಿತದೆ. ಮನೆಯವರ ಖುಷಿಗಾಗಿ ಮನಸ್ಸಿನ ಖುಷಿ ಮರೆತವರೇ ಹೆಚ್ಚು. ಬಿರುಗಾಳಿಯ ನಡುವೆಯೂ ಅಲುಗಾಡದ ದೀಪದಂತೆ ನಿನ್ನ ಮನಸ್ಸಿರಲಿ. ಹೊರಗಿನ ಜಗತ್ತು ನಿನ್ನನ್ನು ಎಷ್ಟೇ ಕೆಣಕಿದರೂ ನಿನ್ನ ಮುಗುಳ್ನಗುವೆ ಅದಕ್ಕೆ ಉತ್ತರವಾಗಲಿ. ನೀನು ನಿನ್ನೊಳಗಿನ ದೈವತ್ವಕ್ಕೆ ಹತ್ತಿರವಾದಷ್ಟು ಈ ಜಗತ್ತಿನ ಯಾವ ಗದ್ದಲವೂ ಯಾರ ಟೀಕೆಯೂ ನಿನ್ನ ನೆಮ್ಮದಿಯನ್ನು ಕದಿಯಲಾರದು. ಯಾರಿಗೆ ಒಳ್ಳೇದ್ ಮಾಡಿ ಏನಿದೆ, ಕೊನೆಗೆ ಒಂದಿನ ನಾವು ಕೆಟ್ಟವರು ಅನ್ನೋ ಪಟ್ಟ ಕೊಟ್ಟೇ ಕೊಡ್ತಾರೆ. ಯಾರೆಷ್ಟೇ ಭರವಸೆ ನೀಡಿದ್ರು ನಮ್ಮ ಜೀವನ ನಾವು ನೋಡಿಕೊಳ್ಳೋದನ್ನ ಕಲಿತಿರ್ಬೇಕು. ಜೀವನದಲ್ಲಿ ತಿಳುವಳಿಕೆಗಿಂತ ನಡವಳಿಕೆ ತುಂಬಾ ದೊಡ್ಡದು. ನಾನು ಎನ್ನುವ ಅಹಂಕಾರ ಮನಸ್ಸನ್ನು ಸುಟ್ಟರೆ ನಾನೇ ಹೆಚ್ಚು ಎನ್ನುವ ದುರಹಂಕಾರ ಜೀವನವನ್ನೇ ಸುಡ್ತದೆ. ಜಗತ್ತಿನ ಗದ್ದಲದಲ್ಲಿ ನಿನ್ನನ್ನು ನೀನು ಕಳೆದುಕೊಳ್ಬೇಡ. ದಿನಕ್ಕೊಮ್ಮೆ ನಿನ್ನ ಅಂತರಾತ್ಮದ ಜೊತೆ ಏಕಾಂತದಲ್ಲಿ ಮಾತನಾಡು. ಅಲ್ಲಿ ಸುಳ್ಳಿನ ಮುಖವಾಡವಿಲ್ಲ, ಅಹಂಕಾರದ ವೇಷವಿಲ್ಲ. ಕೃಷ್ಣನ ಕೊಳಲಿನ ಧ್ವನಿಯಂತೆ ಸತ್ಯ ಒಂದೇ ನಿನಗೆ ದಾರಿದೀಪ. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನು ನೋಯಿಸ್ತಾರೋ ಅವರೆಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ. ಅಂಥವರಿಂದ ದೂರವಿರುವುದೇ ಒಳ್ಳೆಯದು. ಮನುಷ್ಯನಿಗೆ ಬಾಯಾರಿಕೆ ಆದಾಗ ಹನಿ ನೀರಿಗೂ ಬೆಲೆ ಇರುತ್ತೆ. ಬಾಯಾರಿಕೆ ತೀರಿದ ಮೇಲೆ ಇಡೀ ನದಿಯೇ ಎದುರಿದ್ದರೂ ಅದಕ್ಕೆ ಕಿಮ್ಮತ್ತಿರಲ್ಲ. ಹಾಗೆ ನಮಗೆ ಒಬ್ಬರ ಅವಶ್ಯಕತೆ ಇದ್ದಾಗ ಮಾತ್ರ ಅವರ ಗುಣ ಕಾಣ್ತದೆ. ಅವಶ್ಯಕತೆ ಮುಗಿದ ಮೇಲೆ ಅವರ ಪ್ರೀತಿಯು ನಮಗೆ ಭಾರವೆನಿಸ್ತದೆ. ಮನುಷ್ಯನನ್ನು ಅತ್ಯಂತ ಕ್ರೂರವಾಗಿ ಕೊಲ್ಲುವ ವಿಷ ಯಾವುದಂದ್ರೆ ಸಕ್ಕರೆಯಂತೆ ಸಿಹಿ ಮಾತಾಡಿ ಮೋಸ ಮಾಡೋದು.
ಅಂತಸ್ತು ನೋಡುವವರನ್ನು ಮನೆಗೆ ಕರಿಬಾರ್ದು, ಗೌರವ ಕೊಡದವರ ಮನೆಗೆ ಹೋಗಬಾರ್ದು, ಬೆಲೆ ಕೊಡದವರ ಹತ್ತಿರ ಏನನ್ನು ಮಾತಾಡಬಾರ್ದು, ಬಾಯಲ್ಲಿ ಮಾತು ನಿಲ್ಲದವರ ಬಳಿ ಏನನ್ನು ಹೇಳಬಾರ್ದು, ಅಹಂಕಾರಿಗಳೊಂದಿಗೆ ಎಂದಿಗೂ ಸೇರಬಾರ್ದು, ಅಳತೆ ಮೀರಿ ಯಾರ ಜೊತೆನೂ ಸ್ನೇಹ ಸಂಬಂಧವನ್ನ ಬಳಸಬೇಡಿ. ಅದು ಒಂದಲ್ಲ ಒಂದು ದಿನ ವಿಷಸರ್ಪದಂತೆ ಕಚ್ಚುತ್ತದೆ. ಬಡತನ ಎಂದು ಕೊರಗಬೇಡಿ, ಹಣವಿಲ್ಲವೆಂದು ದುಃಖಿಸಬೇಡಿ, ಸ್ನೇಹ ಪ್ರೀತಿ ಸಿಗಲಿಲ್ಲವೆಂದು ಮರುಗಬೇಡಿ. ಸೃಷ್ಟಿಕರ್ತ ಭಗವಂತ ನಿಮ್ಮನ್ನು ಯಾವ ಸ್ಥಿತಿಯಲ್ಲಿ ನೋಡಬೇಕೆಂದು ಬಯಸಿದ್ದಾನೋ ಆ ಸ್ಥಿತಿಯನ್ನು ಆನಂದದಿಂದ ಗೌರವಿಸಿ. ನಮ್ಮನ್ನು ಭಾರವೆಂದು ಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಹರಸುವುದೇ ಒಳಿತು. ಸ್ನೇಹವೇ ಆಗಲಿ ಸಂಬಂಧಗಳೇ ಆಗಲಿ ಅವರಿಗದು ಉಸಿರು ಅನಿಸಬೇಕೇ ಹೊರತು ಉಸಿರು ಗಟ್ಟಿಸುವಂತಾಗಬಾರದು. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ. ವಿಶ್ವಾಸ ತೋರಿದ ಕೈಗಳಿಗೆ ವಿಷ ಹಾಕೋ ಜನಗಳಿರ್ತಾರೆ, ಹುಷಾರು. ಎಲ್ಲ ನನ್ನವರೇ ಅಂದುಕೊಂಡು ಹೋದೆ, ಆದರೆ ಕಾಲವೇ ತಿಳಿಸಿತು ನೀನು ಹುಡುಕಿಕೊಂಡು ಹೋದವರು ಯಾರು ನಿನ್ನವರಲ್ಲ. ನಿನ್ನನ್ನು ಯಾರು ಹುಡುಕಿಕೊಂಡು ಬರ್ತಾರೋ ಅವರು ಮಾತ್ರ ನಿನ್ನವರೆಂದು. ಬದುಕು ಸುಲಭವಾಗಿ ಯಾವ ಪ್ರಶ್ನೆಗೂ ಉತ್ತರ ಕೊಡೋದಿಲ್ಲ, ನಾಳೆ ಬಾ ಅಂತದೆ. ಪ್ರಪಂಚದಲ್ಲಿ ಅತಿ ದೊಡ್ಡ ನ್ಯಾಯಾಲಯ ಎಂದ್ರೆ ನಮ್ಮ ಮನಸ್ಸು. ಅದಕ್ಕೆ ನಾವು ಯಾರಿಗೆ ಒಳ್ಳೆಯದು ಮಾಡಿದ್ದೇವೆ ಮತ್ತು ಯಾರಿಗೆ ಕೆಟ್ಟದು ಮಾಡಿದ್ದೇವೆ ಎಂದು ಎಲ್ಲ ತಿಳಿದಿರ್ತದೆ. ಒಂಟಿಯಾಗಿ ಇರುವವರು ಅಹಂಕಾರಿಗಳಲ್ಲ, ಪ್ರತಿಯೊಬ್ಬರಿಗೂ ಅರ್ಹತೆ ಮೀರಿ ಪ್ರೀತಿ ಕೊಟ್ಟು ನೆಮ್ಮದಿಯನ್ನು ಕಳೆದುಕೊಂಡವರು. ಒಳ್ಳೆತನ ಇದ್ದರೆ ಎಲ್ಲರೂ ಪ್ರೀತಿಸ್ತಾರೆ ಎನ್ನುವುದು ಸುಳ್ಳು, ಎಲ್ಲರೂ ಬಳಸಿಕೊಳ್ತಾರೆ ಎನ್ನುವುದು ಅಷ್ಟೇ ಸತ್ಯ. ದೇವರಲ್ಲಿ ಕೇಳುವುದೊಂದೇ, ನನಗೆ ಅಹಂಕಾರ ಕೊಡಬೇಡ, ಬೇರೆಯವರಿಗೆ ಸಹಾಯ ಮಾಡಲು ಆಗದಿದ್ದರೂ ನನ್ನಿಂದ ಕೆಡುಕು ಮಾಡಿಸಬೇಡ. ಬದುಕಿನಲ್ಲಿ ಉಳಿತಾಯ ಇರಬೇಕು, ಉಳಿತಾಯವೇ ಬದುಕಾಗಬಾರ್ದು. ಕೆಲವರು ನಮ್ಮನ್ನು ನಿರ್ಲಕ್ಷಿಸುತ್ತಾರೆ, ಹಾಗಂತ ನಮ್ಮ ಬೆಲೆ ಕಡಿಮೆಯಾಗಿದೆ ಎಂದರ್ಥವಲ್ಲ. ನಿರ್ಲಕ್ಷಿಸುವವರಿಗೆ ನಿಯತ್ತಿಲ್ಲ ಎಂದರ್ಥ. ತೋರಿಕೆಗಾಗಿ ಯಾವತ್ತೂ ಒಳ್ಳೆಯವರಾಗಬೇಡಿ, ಯಾಕಂದ್ರೆ ಕರ್ಮ ಅಂತರಾತ್ಮದ ರೂಪದಲ್ಲಿ ಎಲ್ಲವನ್ನು ನೋಡ್ತದೆ. ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಬೇಡಿ, ಅತಿಯಾದ್ರೆ ಅಮೃತವು ವಿಷವಾಗ್ತದೆ. ಹಾಗೆ ಅತಿಯಾದ ನಂಬಿಕೆ ನಿಮ್ಮನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸ್ತದೆ. ಯಾರನ್ನಾದ್ರೂ ಶ್ರಮಿಸುವಷ್ಟು ಒಳ್ಳೆಯವರಾಗಿ, ಆದರೆ ಅವರನ್ನು ಮತ್ತೆ ನಂಬುವಷ್ಟು ಮೂರ್ಖರಾಗಬೇಡಿ. ಊಸರವಳ್ಳಿ ತನ್ನ ಆತ್ಮರಕ್ಷಣೆಗೆ ಬಣ್ಣ ಬದಲಾಯಿಸಿದ್ರೆ ಈಗಿನ ಜನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕ್ಷಣಕ್ಕೊಂದು ಬಣ್ಣ ಬದಲಾಯಿಸ್ತಾರೆ. ಪೂಜೆ ಪುನಸ್ಕಾರ ಮಾಡೋದು ದೇವರಿಗೆ ಕೇಳಿಸುತ್ತೆ ಅಂತ ನಂಬೋ ಜನ ಇನ್ನೊಬ್ಬರಿಗೆ ಮೋಸ ಮಾಡುವಾಗ ದೇವರು ನೋಡ್ತಾರೆ ಅಂತ ಯಾಕೆ ಅಂದುಕೊಳ್ಳಲ್ಲ? ನಡೆಯುವ ದಾರಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆ ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತಾಡುವ ಜನರಿದ್ದರೆ ಪಾದರಕ್ಷೆ ಬಿಡುವ ಜಾಗದಲ್ಲಿ ಬಿಟ್ಟು ನಡೆ. ಕೆಲವು ಸಂಬಂಧಗಳು ನಾವು ಅವರಿಗೋಸ್ಕರ ಸೋಲುತ್ತಾ ಹೋದರೆ ಅವರಲ್ಲಿ ಅಹಂಕಾರ ಜಾಸ್ತಿ ಆಗ್ತಾ ಹೋಗ್ತದೆ. ಅಂಥವರಿಗಾಗಿ ಸೋಲುವ ಬದಲು ದೂರ ಉಳಿಯುವುದೇ ಲೇಸು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಸಾಧ್ಯವಾದರೆ ನಿಮ್ಮ ವಾಟ್ಸಾಪ್ ಸ್ಟೇಟಸ್ ಇಡಿ. ಧನ್ಯವಾದಗಳು.